ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ಇವತ್ತು ಗರಿಗರಿಯಾದ ಉದ್ದಿನ ವಡೆ ಮಾಡಿ ತೋರಿಸ್ತಾ ಇದ್ದೀನಿ. ಒಳಗಡೆ ಸಾಫ್ಟು, ಮೇಲ್ಗಡೆ ಗರಿಗರಿ ಆಗಿರುತ್ತೆ. ನೋಡಿ ಎಷ್ಟು ಸಾಫ್ಟ್ ಆಗಿದೆ. ಹೇಗೆ ಮಾಡೋದು ಅಂತ ನೋಡೋಣ. ಮೊದಲು ಒಂದು ಪಾತ್ರೆಗೆ 1 ಲೋಟ ಉದ್ದಿನ ಬೇಳೆ ಹಾಕಿ 2-3 ಸಲ ನೀಟಾಗಿ ತೊಳೆದು 3 ಅವರ್ ನೆನೆಸ್ಕೊತಾ ಇದ್ದೀನಿ. ನಾನು 3 ಗಂಟೆ ನೆನೆಸ್ಕೊತಾ ಇದ್ದೀನಿ. ನಿಮ್ಗೆ ಎಷ್ಟು ಉದ್ದಿನ ಬೇಳೆ ಬೇಕು ಅಷ್ಟು ಹಾಕೊಳ್ಳಿ. ನಾನು ಇಲ್ಲಿ 1 ಲೋಟ ಹಾಕೊಂಡಿದ್ದೀನಿ, ಒಂದು 1/4 kg ಅಷ್ಟು ಹಾಕೊಂಡಿದ್ದೀನಿ. ನಮ್ಗೆ ಇದು ಸಾಕಾಗುತ್ತೆ. ಇದನ್ನು 2-3 ಸಲ ತೊಳೆದು ಎತ್ತಿಡ್ತಾ ಇದ್ದೀನಿ. ನೋಡಿ ಇವಾಗ ಉಂಟಿದೆ. ಇವಾಗ ನಾನು 3 ಗಂಟೆ ಆದಮೇಲೆ ಇದನ್ನು ರುಬ್ತಾ ಇದ್ದೀನಿ. ರುಬ್ಬಬೇಕಾದ್ರೆ ನಾವು ನೀರೆಲ್ಲ ನೀಟಾಗಿ ತೆಗೆದ್ಬಿಟ್ಟು ಹಾಕಬೇಕು ಮಿಕ್ಸಿಗೆ. ಇದನ್ನು ಪಲ್ಸ್ ಕಡೆ ತಿರುಗಿಸಿ ಇದು ಮಾಡ್ಕೋಬೇಕು, ರುಬ್ಕೋಬೇಕು. ನಾವು ಮಸಾಲೆ ರುಬ್ದಂಗೆ ರುಬ್ಬಿದ್ರೆ ಇದು ನುಣ್ಣಗೆ ರುಬ್ಬಲ್ಲ. ಮತ್ತು ನೀರು ಹಾಕಬೇಕಾಗತ್ತೆ. ನೀರು ಜಾಸ್ತಿ ಹಾಕ್ದೇ ಪಲ್ಸ್ ಕಡೆ ಹಾಕಿ ರುಬ್ಕೋಬೇಕು. ನಾನು ಜಾರ್ಗೆ ಜಾಸ್ತಿ ಆಯಿತು ಅಂತ ಸ್ವಲ್ಪ ತೆಗೆದಾಕ್ಬಿಟ್ಟು ಹಾಕ್ತಾಯಿದ್ದೀನಿ. ನೋಡಿ ಎಷ್ಟು ನೀರು ಹಾಕ್ತಾಯಿದ್ದೀನಿ. ಒಂದು ಟೇಬಲ್ ಸ್ಪೂನ್ ಅಷ್ಟು ಹಾಕಿ ರುಬ್ಬಿದ್ದೀನಿ. ನೋಡಿ ಇವಾಗ ನುಣ್ಣಗಾಗಿದೆ. ಇದನ್ನು ಹಾಕತ್ತಾ ಇದ್ದೀನಿ. ನೋಡಿ ಇವಾಗ ಈ ಥರ ಉಂಡೆ ಕಟ್ಟಿದ್ರೆ ಕೈಗೆ ಅಂಟ್ಕೋಬಾರ್ದು, ಆ ಥರ ರುಬ್ಬಬೇಕು ಗಟ್ಟಿಯಾಗಿ. ಇಲ್ಲಾಂದರೆ ವಡೆ ಸರಿಯಾಗಿ ಬರೋಲ್ಲ, ಯಾಕಂದರೆ ಉಪ್ಪು ಹಾಕಿದಾಗ ನೀರು ಬಿಟ್ಕೊಳ್ಳುತ್ತೆ. ಇವಾಗ ಇದಕ್ಕೆ ಕುಟ್ಟಿರೋ ಒಂದು 10 ಮೆಣಸುಕಾಳು ಮತ್ತು ಸಣ್ಣ ಕಟ್ ಮಾಡಿರೋ ಕಾಯಿ, ಕರ್ಬೇವಿನ ಸೊಪ್ಪು ಮತ್ತು ಸಣ್ಣ ಕಟ್ ಮಾಡಿರೋ ಶುಂಠಿ ಜೊತೆಗೆ ಉಪ್ಪು, ಇದನ್ನೆಲ್ಲನೂ ಹಾಕಿ ನೀಟಾಗಿ ಕಲಿಸ್ಕೋಬೇಕು. ಇದು ಕಲಸೋ ತನಕ ನಾನು ಎಣ್ಣೆನ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ನೋಡಿ ಈ ಥರ ಉಪ್ಪು ಹಾಕಿದಾಗ ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ. ನೋಡಿ ಇವಾಗ ಅವಾಗ ಎಷ್ಟು ಗಟ್ಟಿ ಇತ್ತು, ಇವಾಗ ಹೆಂಗೆ ತೆಳ್ಳೆ ಆಗಿದೆ. ಅದಕ್ಕೆ ನಾವು ರುಬ್ಬೇಕಾದ್ರೆ ನಾವು ಗಟ್ಟಿಯಾಗಿ ರುಬ್ಕೋಬೇಕು. ನೋಡಿ ಇವಾಗ ಎಣ್ಣೆ ಕಾದಿದೆ. ಇದಕ್ಕೆ ಒಂದೊಂದಾಗೆ ಬಿಟ್ಕೊತಾ ಇದ್ದೀನಿ. ಗಟ್ಟಿ ಇದ್ರೇ ಈ ಥರ ಉದ್ದಿನ ವಡೆ ನೀಟಾಗಿ ಬರೋದು, ಇಲ್ಲಾಂದರೆ ಬರೋಲ್ಲ. ನೋಡಿ ಈ ಥರ ನಿಧಾನಕ್ಕೆ ಬೇಯಿಸ್ಕೊತಿದ್ದೀನಿ. ಒಂದು 2 ನಿಮಿಷ ಕಮ್ಮಿ ಫ್ಲೇಮಲ್ಲಿ ಬೇಯಿಸ್ಕೊಂಡು ಆಮೇಲೆ ಜಾಸ್ತಿ ಫ್ಲೇಮಲ್ಲಿ ಇಟ್ಟು ಬೇಯಿಸ್ಕೋಬೇಕು. ನೋಡಿ ಇವಾಗ ಆಗಿದೆ, ಎಷ್ಟು ಚೆನ್ನಾಗಾಗಿದೆ. ಶೇಪೆಲ್ಲ ಕರೆಕ್ಟಾಗಿ ಬಂದಿದೆ, ಗರಿ ಸಾಫ್ಟಾಗಿದೆ. ನೋಡಿ ಆ ಥರ ಅಂತ ನಾನು ಇವಾಗ ತೋರಿಸ್ತೀನಿ ಯಾವ ಥರ ಸಾಫ್ಟಾಗಿ ಬಂದಿದೆ ಅಂತ. ಚೆನ್ನಾಗಿರುತ್ತೆ. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕಮೆಂಟ್ಸ್ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ.